ಆಗುತ್ತಾರೆ. ಕರಿಯಪ್ಪನವರು ಅಧ್ಯಯನಶೀಲರಾಗಿದ್ದರು. ಸದಾ ಒಂದಲ್ಲ ಒಂದು ಅಧ್ಯಯನದಲ್ಲಿ ತೊಡಗಿಕೊಳ್ಳುತ್ತಿದ್ದರು. ರಾಮಾಯಣ, ಮಹಾಭಾರತಗಳಂತಹ ದಿವ್ಯ ಗ್ರಂಥಗಳನ್ನು ಓದುತ್ತಾ ಅದರಲ್ಲಿರುವ ಆದರ್ಶಗಳನ್ನು ಮತ್ತು ಸಿದ್ಧಾಂತಗಳನ್ನು ಮೈಗೂಡಿಸಿಕೊಳ್ಳುತ್ತಿದ್ದರು. ಮೆಟ್ರಿಕ್ ಹಾಗೂ ಇಂಟರ್ಮೀಡಿಯೇಟ್ ಮುಗಿಸಿದ ನಂತರ ತಮ್ಮ ತಂದೆ ಕಂಡ ಕನಸು ಹಾಗೂ ಹಿಂದುಳಿದ ತಮ್ಮ ಹಳ್ಳಿಯ ಸರ್ವತೋಮುಖ ಬೆಳವಣಿಗೆಯಾಗಬೇಕಾದರೆ ಉನ್ನತ ವ್ಯಾಸಂಗ ಮಾಡಿದರಷ್ಟೇ ಸಾಧ್ಯ ಎಂದು ಮನಗೊಂಡ ಕರಿಯಪ್ಪನವರಿಗೆ ತಮ್ಮ ವಿದ್ಯಾಭ್ಯಾಸ ಮುಂದುವರಿಸಬೇಕೆಂಬ ಛಲ ಹುಟ್ಟುತ್ತದೆ. ಕುಟುಂಬದ ಬೆಂಬಲದಿಂದ ಸಾಹುಕಾರರಾಗುತ್ತಾರೆ. ಕರಿಯಪ್ಪನವರು ಅಧ್ಯಯನಶೀಲರಾಗಿದ್ದರು. ಸದಾ ಒಂದಲ್ಲ ಒಂದು ಅಧ್ಯಯನದಲ್ಲಿ ತೊಡಗಿಕೊಳ್ಳುತ್ತಿದ್ದರು. ರಾಮಾಯಣ, ಮಹಾಭಾರತಗಳಂತಹ ದಿವ್ಯ ಗ್ರಂಥಗಳನ್ನು ಓದುತ್ತಾ ಅದರಲ್ಲಿರುವ ಆದರ್ಶಗಳನ್ನು ಮತ್ತು ಸಿದ್ಧಾಂತಗಳನ್ನು ಮೈಗೂಡಿಸಿಕೊಳ್ಳುತ್ತಿದ್ದರು. ಮೆಟ್ರಿಕ್ ಹಾಗೂ ಇಂಟರ್ಮೀಡಿಯೇಟ್ ಮುಗಿಸಿದ ನಂತರ ತಮ್ಮ ತಂದೆ ಕಂಡ ಕನಸು ಹಾಗೂ ಹಿಂದುಳಿದ ತಮ್ಮ ಹಳ್ಳಿಯ ಸರ್ವತೋಮುಖ ಬೆಳವಣಿಗೆಯಾಗಬೇಕಾದರೆ ಉನ್ನತ ವ್ಯಾಸಂಗ ಮಾಡಿದರಷ್ಟೇ ಸಾಧ್ಯ ಎಂದು ಮನಗೊಂಡ ಕರಿಯಪ್ಪನವರಿಗೆ ತಮ್ಮ ವಿದ್ಯಾಭ್ಯಾಸ ಮುಂದುವರಿಸಬೇಕೆಂಬ ಛಲ ಹುಟ್ಟುತ್ತದೆ. ಕುಟುಂಬದ ಬೆಂಬಲದಿಂದ ಸಾಹುಕಾರ